ಈಗೀಗ ಬಂದಂತಹ ದೂರುದಾರ ನೀಡುತ್ತಿರುವಂಥ ವಿವರ. ಯಾಕಂದರೆ 1995ರಿಂದ 2014ರವರೆಗೆ ಇದ್ದ ಅಂತ ಒಂದಿಷ್ಟು ವರದಿಗಳಿದ್ದಾವೆ, ಹೇಳ್ತಾ ಇದ್ದಾರೆ ಎಲ್ಲ ರಿಪೋರ್ಟ್ಸ್ಗಳ ಮೂಲಕ. ಇದರಲ್ಲಿ ಇರ್ಬೋದು ಇಲ್ಲಂತಲ್ಲ. ಆ ವ್ಯಕ್ತಿ ಈಗ ತೋರಿಸ್ತಾ ಇದ್ದಾರೆ, ಪರ್ಫೆಕ್ಟ್ ಜಾಗ ತೋರಿಸ್ತಾನೆ ಅನ್ನುವಂಥ ಮಾತನ್ನು ಹೇಗಾರು ವಿವರಿಸ್ಕೊಟ್ಟಿದ್ದಾನೆ ಅಂತೇಳಿ ಸುದ್ದಿಗಳಿದ್ದಾವೆ. ಬಟ್ ಯಾರಿದನ್ನು ಹೋಗಿದ್ರು, ಹೆಂಗೆ ಹೋಗಿದ್ರು, ಯಾರಿದ್ದರ ಜೊತೆಗೆ ಏನಿದ್ರು ಅದನ್ನು ಎಷ್ಟು ಮಟ್ಟಿಗೆ ಹೇಳಿದಾನೋ ಗೊತ್ತಿಲ್ಲ. ಆದರೆ ಒಬ್ಬ ವ್ಯಕ್ತಿಯಿಂದ ಇಡೀ ಶವನ ಹೋಗಲಿಕ್ಕೆ ಅಂತ ಸಾಧ್ಯ ಇಲ್ಲ. ಒಂದು ಶವನ ಹಡ್ಡೋದು, ಮಾಡೋದು, ಹೋಗಿದ್ದು ಅಲ್ಲ. ಇದರಲ್ಲಿ ಅನೇಕರು ಇರ್ತಾರೆ. ಅದರಲ್ಲಿ 3-4 ಜನರಿಂದ ಆಗುವಂಥ ಕೆಲಸಗಳು. ಆ 3-4 ಜನ ಯಾರು, ಅವರು ಯಾರ ಕಡೆಯಿಂದ ಮಾಡಿಸಿದ್ರು, ಅವ್ರಿಂದ ಯಾರಿದ್ದು ಗೊತ್ತ, ಅದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತ ಕಾಣ್ತದೆ. ಮಾಡಿದರೆ ಹೇಳೋ ಗೊತ್ತಿಲ್ಲ. ಮತ್ತು ಎನ್ಕ್ವೈರಿ ಇರ್ತದೆ, ಪೊಲೀಸ್ ಎನ್ಕ್ವೈರಿ ಒಳಗೆ. ಹಾಗಾದ್ರೆ ಈ ಬೂಡಿ ಯಾರದಪ್ಪ, ನೀ ಎಲ್ಲಿ ತೊಗೊಂಡು ಬಂದಿ, ನೀ ಯಾವುದೋ ಊರಿಗೆ ತಂದಿರ್ಬೋದು ಅಂತ ಪ್ರಶ್ನೆನೂ ಮಾಡ್ತಿರ್ಬೋದಿಲ್ಲ ಅಂತಲ್ಲ. ಅದಕ್ಕೆಲ್ಲ ಅವನು ಸಮರ್ಪಕವಾಗಿ ತಯಾರಾಗಿ ಬಂದಿದ್ದಾನಂತ ಅನ್ನಿಸ್ತದೆ. ಯಾಕೆಂದರೆ ಆ ಒಂದು ಸುಪ್ರೀಂ ಕೋರ್ಟ್ನ ಧನಂಜಯರಂಥ ವಕೀಲರನ್ನು, ಇನ್ನೂ ಅನೇಕ ಗೋಪಾಲ ಏನಪ್ಪ ಅಂತಂದ್ರೆ ನಮ್ಮ ಜಡ್ಜ್ ಅವರನ್ನು ಅನೇಕ ಜನರ ಕರ್ಕೊಂಬಂದು ಮಾತಾಡ್ತಾ ಇದ್ದಾರೆ. ಜಗದೀಶ್ ಅನ್ನುವಂಥವರು ಇನ್ನೊಂದು ನಿರಂತರವಾಗಿ ಈ ಒಂದು ವಿಷಯದಲ್ಲಿ ಸೌಜನ್ಯಾಳ ಕೇಸ್ ಹಿಡ್ಕೊಂಡು ಇವತ್ತಿನವರೆಗೆ ಪೂರ್ತಿಯಾಗಿ ಧರ್ಮಸ್ಥಳದ ಅಲ್ಲಿ ನಡೀತಿರುವಂತಹ ಅನ್ಯಾಯಗಳ ಬಗ್ಗೆ ಸದಾ ಪ್ರತಿಭಟನೆ ಮಾಡ್ತಾ, ಹೋರಾಟ ಮಾಡ್ತಾ, ಸುಪ್ರೀಂ ಕೋರ್ಟ್ಗೆ ಹೋಗ್ತಾ, ಹೈಕೋರ್ಟ್ಗೆ ಹೋಗ್ತಾ, ಅಲ್ಲಿ ಸ್ವತಃ ಫಂಕ್ಷನ್ ಮಾಡಿ ವಿರೋಧ ಮಾಡ್ತಾ ಇರುವಂಥ ತಿಮ್ಮರೊಡ್ಡಿ ಆಗಿರ್ಬೋದು, ಜೊತೆಗೆ ರವಿ ಪ್ರಸನ್ನ ಅವರಾಗಿರ್ಬೋದು, ಅದರೊಂದಿಗೆ ನಮ್ಮ ಮಟ್ಟನವರಾಗಿರ್ಬೋದು, ಇನ್ನೂ ಅನೇಕರು ಅಲ್ಲಿದ್ದಾರೆ. ಅವರಂತೂ ಇವತ್ತು ಇನ್ನೂ ಜೋರಾಗಿ ಅದನ್ನು ಅಟ್ಯಾಕ್ ಮಾಡಲಿ ಆಗಲಿ ಹೊರಗೆ ಬರಲಿ ಸತ್ಯ ಅಂತ. ಆದಷ್ಟು ಶೀಘ್ರ